ಈಗಂತೂ ಕಂಠಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಒಂದು ಕಂಠಕ್ಕೆ ಅಂದ್ರೆ ಒಂದು ಫುಲ್ ಹೋಳ್ ಕಾಯಿಗೆ ₹3 ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರಲ್ಲೂ ಮನೆ ಹತ್ರನೇ ಬಂದು ಅವರೇ ತಗೊಂತಾರೆ. ನಿಮ್ಮೂರಲ್ಲಿ ಅವರೇ ಬಂದು ತಗೊಂತಾ ಇದ್ದಾರಾ? ಹಾಗಾದ್ರೆ ಎಷ್ಟು ರೂಪಾಯಿನಂಗ್ ನೀವು ಕೊಡ್ತಾ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಾಗರಕಟ್ಟೆಯಲ್ಲಿ ಆರ್ದೇ ಇರೋ ಗಾಳಿಪಟ ಈಗ ಅಕ್ಕನ ಮನೇಲಿ ಆರಿಸ್ತಾ ಇದೀವಿ. ಬೆಳಗ್ಗೆನೆ ನಾವು ಹೊರಟಿದ್ದು ಕುಂತಿ ಬೆಟ್ಟಕ್ಕೆ. ಅಕ್ಕನ ಮನೆಯಿಂದ ಏನೊಂದ್ 3-4 ಕಿಲೋಮೀಟರ್ ಅಷ್ಟೇ ಇರೋದು. ಇವಾಗಿನ ಮಕ್ಳಿಗೆ ಎತ್ತಿನ ಗಾಡಿ ಏನು ಅನ್ನೋದೇ ಮರ್ತೋಗ್ತಾ ಇದ್ದಾರೆ. ಆದ್ರೂ ನಮ್ ಕಾಲದಲ್ಲಂತೂ ನಾವು ಎತ್ತಿನ ಗಾಡಿಲೇ ಸ್ಕೂಲಿಂದ ಬರ್ತಾ ಇದ್ದಿದ್ದು. ಸ್ಕೂಲ್ ಬಿಡೋ ಟೈಮ್‌ಗೂ ಅವ್ರು ಹೊಲದಿಂದ ಎತ್ತಿನ ಗಾಡಿ ತರೋ ಟೈಮು ಎಲ್ಲ ಸಿಂಕ್ ಆಗ್ತಿತ್ತು. ಎತ್ತಿನ ಗಾಡಿ ಎತ್ಕೊಂಡ್ ಮನೆಗ್ ಜಮ್ ಅಂತ ಬರೋವು. ಆದ್ರೆ ಈಗಿನ ಮಕ್ಳಿಗೆ ಎತ್ತಿನ ಗಾಡಿ ಅಷ್ಟು ಪರಿಚಯ ಇಲ್ಲ. ನಮ್ಮ ಅಕ್ಕನ ಮಗಳಿಗಾದ್ರೂ ಸ್ವಲ್ಪ ಇದ್ರ ಬಗ್ಗೆ ಗೊತ್ತು. ಆದ್ರೆ ನನ್ ಮಗನ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಅಮ್ಮ ನಾವ್ ಇದ್ರಲ್ಲಿ ಹೋಗ್ಬೋದಾ? ಕೂರ್ಬೋದಾ? ಅಂತ ಎಲ್ಲಾ ಕ್ವೆಷನ್ಸ್ ಕೇಳ್ತಿದ್ದ. ನಾವೀಗಿರೋದು ಕುಂತಿ ಬೆಟ್ಟದಲ್ಲಿ. ಈಗಂತೂ ಇದು ಟೂರಿಸ್ಟ್ ಪ್ಲೇಸೇ ಆಗೋಗಿದೆ. ಹಾಗೆ ಟ್ರಕ್ಕಿಂಗ್ ಕೂಡ ಜಾಸ್ತಿ ಮಾಡೋದಕ್ ಜನ ಬರ್ತಾ ಇರ್ತಾರೆ. ಅದ್ರಲ್ಲೂ ಸಾಟರ್ಡೆ ಸಂಡೇಸ್ ಅಂತೂ ಕೇಳೋಂಗೆ ಇಲ್ಲ. ಫುಲ್ ಕಾಲೇಜ್ ಹುಡುಗರು ಹುಡುಗಿರೆಲ್ಲ ತುಂಬಾ ಜನ ಬಂದ್ಬಿಟ್ಟಿರ್ತಾರೆ. ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಬೆಳಗ್ಗೆನೆ ಟಿಫನ್ ಸಿಗುತ್ತೆ. ಹಾಗೆ ಸ್ವಲ್ಪ ಸ್ನಾಕ್ಸ್ ಕೂಡ ಸಿಗುತ್ತೆ. ಟಿಫನ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಕೊನೆಗೆ ಈ ಜಾರೋ ಬಂಡೆಲ್ ಆಟ ಆಡ್ಕೊಂಡು ಈ ಮಾರ್ನಿಂಗ್ ನ ಖುಷಿಯಾಗಿ ಕಂಪ್ಲೀಟ್ ಮಾಡಿದೀವಿ.